ಮೊದಲೇ ಈ ರಾಕ್ ಇಲ್ಲಿತ್ತು ಇಲ್ಲಿದ್ದಲ್ಲ ಇಲ್ಲಿ ಭಾಳ ಪ್ರಾಬ್ಲಮ್ ಆಯ್ತು. ಇಲ್ಲಿ ಏನು ಸುಖ ಆಗಲ್ಲ. ಸರಿನಾ? ಏನು ಸುಖ ಆಗಲ್ಲ. ಒಂದು ನಿನ್ನೆ ನೋಡಿ ರೋಣ ಹತ್ರ ಚಿಕ್ಕಮನ್ನೂರು ಅಂತ ಒಂದು ಊರಿಗೆ ಹೋಗಿದ್ವಿ. ಈ ವಾಸ್ತು ಅನ್ನೋದು ಎಷ್ಟು ಪ್ರಾಬ್ಲಮ್ ಆಗಿರುತ್ತೆ, ಕೇರ್ ವಾಸ್ತು ಇದೆಯಾ ಅಥವಾ ಇಲ್ವಾ ಅನ್ನೋದು ವೀಕ್ಷಕರಿಗೆ ಗೊತ್ತಾಗಬೇಕು. ಅದರಲ್ಲೂ ವಿಡಿಯೋ ಮಾಡಿದೆ, ಕೆಲವೆಲ್ಲ ಅವರೇ ಮಾಡಿದ್ರೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅದನ್ನ ಹಾಕ್ತೀನಿ, ತೊಂದರೆ ಏನಿಲ್ಲ, ಡೈರೆಕ್ಟ್ ಆಗಿ ಅದನ್ನ ಕೊಡ್ತೀನಿ. ಒಂದು ಅಲ್ಲಿ ನೋಡಿದಾಗ ಒಂದು ಮನೆಗೆ ಹೋದ್ವಿ, ಆ ಊರಲ್ಲೇ ಒಂದು ಮನೆಗೆ ಹೋದ್ವಿ. ಒಂದು ಮನೆಗೆ ಹೋದಾಗ ಅವ್ರಿಗೆ ಏನ್ ಹೇಳಿದ್ವಿ ಅಂತ ಅಂದ್ರೆ, ನೀವು ಫುಲ್ ಕಳ್ಕೊಳ್ತೀರಾ ಮತ್ತೆ ಕೋರ್ಟ್ ವ್ಯಾಜ್ಯವನ್ನು ಅನುಭವಿಸ್ತೀರಾ ನೀವು ಅಂತ ಹೇಳಿದಾಗ ಅವರು 100ಕ್ಕೆ 100 ಸತಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಕೋಳಿ ಫಾರ್ಮ್ ಮಾಡಿದ್ದೆ, ಇವತ್ತು ಒಂದು 20 ಲಕ್ಷ ಸಾಲ ಮಾಡ್ಕೊಂಡು ಇದ್ದೀನಿ, ಮತ್ತೆ ಕೋರ್ಟಲ್ಲಿ ಕೂಡ ವ್ಯಾಜ್ಯ ಅನುಭವಿಸ್ತಾ ಇದ್ದೇನೆ. ಒಂದು ವಿಚಾರ, ಇಲ್ಲಿ ವಾಸ್ತು ಎಷ್ಟು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಒಂದು ಅವರೇ ಇನ್ನೊಂದು ಮನೆ ಕರ್ಕೊಂಡು ಹೋದ್ರು, ನೋಡಿ ಹೇಗಿದೆ ಅಂತ. ಇನ್ನೊಂದು ಮನೆ ಕರ್ಕೊಂಡು ಹೋದಾಗ ಅವ್ರಿಗೆ ಏನ್ ಹೇಳಿದೆ, ನೋಡಿ ಇಲ್ಲಿ ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ, ಹುಷಾರಪ್ಪ ನೀನು, ಗಂಡ ಹೆಂಡತಿ ಹುಷಾರಾಗಿರ್ರಿ, ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಸೊ ಅವ್ರೇನ್ ಹೇಳಿದ್ರು, ಆಲ್ರೆಡಿ ಆ ಹೆಣ್ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ, ಎಲ್ಲ ಹೇಳಿದ್ದೇನೆ, ಈಗ ಮಾಡ್ಕೊಳ್ಳಿ. ಮತ್ತೆ 3ನೇ ಮನೆಯಲ್ಲಿ ಅತಿ ದೊಡ್ಡ ನನಗೆ ಅತಿ ದೊಡ್ಡ ನೋವಾಗಿದ್ದು ಆ ಮನೆ ವಿಚಾರ ನೋಡಿ, ಅತಿ ದೊಡ್ಡ ನೋವಾಗಿದ್ದೇನಪ್ಪ ಅಂದ್ರೆ, ಈ ಮನೇಲಿ ಸಂತಾನ ನಾಶ ಆಗತ್ತೆ ಅಂತ ಹೇಳಿದೆ, ಮಕ್ಕಳು ಮರಿ ಮೇಲೆ ಸಂತಾನ ನಾಶ ಆಗತ್ತೆ ಅಂತ ಹೇಳಿದಾಗ ಊರಿಗೆಲ್ಲ ಟೋಟಲ್ ಆಗಿ ದೊಡ್ಡ ಜಮೀನ್ದಾರರು, ದೊಡ್ಡ ಮನುಷ್ಯ, ಮತ್ತೆ 2 ಹೆಣ್ಮಕ್ಳು, ಒಬ್ಬನೇ ಮಗ ಅವರಿಗೆ, ಅಜ್ಜ ಅಜ್ಜಿ ಒಬ್ಬನೇ ಮಗ. ಆ ಮಗನಿಗೆ 2 ಹೆಣ್ಮಕ್ಳು, ಒಂದು ಗಂಡು ಮಗು 5 ವರ್ಷ. 5 ವರ್ಷದ ಗಂಡು ಮಗು ಏನಾಗಿದೆ ಅಂತಂದ್ರೆ, ಸಂತಾನ ನಾಶ ಅಂತ ಹೇಳಿದ್ದಕ್ಕೆ ಅವ್ರ ಕಣ್ಣಲ್ಲಿ ನೀರು ಕಳಗಳ ಬರ್ತದೆ ಅವರಿಗೆ. ಯಾಕೆ ಅಂತಂದ್ರೆ ಅವರು ಹೇಳಿದ್ದೇನಂತಂದ್ರೆ, ನನ್ನ 5 ವರ್ಷದ ಮೊಮ್ಮಗ ಮೊನ್ನೆ ರೀಸೆಂಟ್ ಆಗಿ ತೀರ್ಕೊಂಡ. ಹೇಗಿದೆ ನೋಡಿ, ಕಣ್ಣಲ್ಲಿ ನೀರೇ ಬಂದ. ಏನಪ್ಪಾ ಇದು ವಿಚಿತ್ರ ಅಲ್ವಾ? ದೈವ ಒಂದು ಸಣ್ಣ ಮಗು ಇಷ್ಟು ವಾಸ್ತು ಎಫೆಕ್ಟ್ ಇದೆಯಲ್ವಾ ಅಂತ ನಮಗೇನೆ ಭಯ ಆಗ್ಬಿಡುತ್ತೆ, ಒಂಥರ ಭಯ, ಆತಂಕ. ಈಗ ಗೊತ್ತಿದ್ದು ಮಾಡ್ಕೊಳ್ಳೋದು ಬೇರೆ, ಗೊತ್ತಿಲ್ದಲೇ ತಪ್ಪು ಮಾಡ್ಕೊಳ್ತೀವಲ್ವಾ? ಎಲ್ಲಾರು ಗೊತ್ತಿಲ್ದಲೇ ಮಾಡ್ಕೊಂಡ್ಬಿಡ್ತೀವಿ. ಗೊತ್ತಿದ್ದು ಕೆಲವರು ಅಹಂಕಾರದಿಂದ ಮಾಡ್ಕೊಳ್ತಾರೆ, ಅದು ನನಗೆ ಗೊತ್ತಿದೆ. ಅವ್ರು ಏನೇನಾಗಿದ್ದಾರೆ, ಎಲ್ಲೆಲ್ಲ ಏನೇನಾಗ್ತಿದ್ದಾರೆ ಒಂದು ಬಾಂಡ್ ಪೇಪರ್ ಕೊಟ್ಟರೆ ಸೈನ್ ಮಾಡ್ಕೊಡ್ತೀನಿ, ಅವ್ರ ಲೈಫ್ ಹೇಗಿರುತ್ತೆ ಅಂತ ಅದ್ರ ವಿಚಾರ ಬೇರೆ. ಹಾಗೆ ನಾನು ಕಣ್ಣ ನೋಡ್ಬಿಟ್ಟಿದ್ದೀನಿ, ಕಣ್ಣಾರನ್ನು ಉದಾಹರಣೆಗಳ ಸಮೇತ ನಾನು ಬಿಚ್ಚಿಡ್ತಾ ಹೋಗ್ತೀನಿ. ಬಟ್ ಮತ್ತೆ ಇನ್ನೊಂದು ವಿಚಾರ, ಇನ್ನೊಂದು ಮನೆ ಕರ್ಕೊಂಡು ಹೋದ್ರೆ ಅವ್ರಲ್ಲಿ ಒಂದು 8 ಜನ ಒಂದು ಗ್ರೂಪ್ ಆಗಿ ಇದನ್ನು ವಾಸ್ತುನ ಟೆಸ್ಟ್ ಮಾಡ್ಬೇಕು, ಒಳ್ಳೆ ಇದನ್ನ ಏನೋ ಇದೆ ಇದರಲ್ಲಿ ಅಂತಂದು ಹೇಳಿ ಇನ್ನೊಂದು ಮನೆ ಕರ್ಕೊಂಡು ಹೋದ್ರು. ಚಿಕ್ಕಮನ್ನೂರಿನಲ್ಲಿ ಕರ್ಕೊಂಡು ಹೋದಾಗ ಅವರು ಏನ್ ಹೇಳಿದ್ರು ಅಂದ್ರೆ, ನಾನು ಮನೇಲಿ ಹೇಳಿದೆ, ಏನೇನು ಆಕ್ಸಿಡೆಂಟ್ಸ್ ಏನೇನು ಆಗಿದಾವ ಅಂತ ಕೇಳಿದಾಗ 8 ತಿಂಗಳ ಇಂಚೆ ಅವರ ಕರ್ಕೊಂಡೋಗಿದ್ರಲ್ಲ, ಅವ್ರ ಅಣ್ಣನೇ ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಹೋಗಿದ್ದಾರೆ. ಇದೇ ಸ್ಪಾಟ್ ಗುರುಗಳ ಅಂತ ಸ್ಪಾಟ್ ತಗೊಂಡು ಕರ್ಕೊಂಡು. ಮತ್ತೆ ಹೇಗಿದೆ, ಏನ್ ಅನ್ಸುತ್ತೆ ಇದೆಲ್ಲ ವಿಚಾರ? ವಾಸ್ತು ಕೆಲಸ ಮಾಡ್ತಾರೆ. ಹಾಗಂತ ಇಲ್ಲಿ ಯಾರು ನಂಬಿಸುವಂತ ಅವಶ್ಯಕತೆ ಆಗಲಿ, ಅನಿವಾರ್ಯ ಆಗಲಿ, ಕೇರ್ ವಾಸ್ತು ಸಂಸ್ಥೆಗೆ ಬಂದಿಲ್ಲ, ಬರೋದು ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ, ನಂದು ನಾನು ಚೆನ್ನಾಗಿ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಲ್ವ, ಎಲ್ಲರಿಗೂ ಹೇಳ್ತಾ ಇದ್ದೀನಲ್ವಾ, ನಾನು ಚೆನ್ನಾಗಿ ಮಾಡ್ಕೊಂಡು ಕಿಂಗ್ ಆಗ್ಬಿಡ್ತೀನಿ ಅಷ್ಟೇನಲ್ವಾ? ನಾವು ಸರಿ ಮಾಡ್ಕೊಂಡು ನಾನು ಸರಿ ಮಾಡ್ಕೊಂಡು ಕಿಂಗ್ ಇದ್ಬಿಡ್ತೀನಿ. ನನಗೇನು, ನಾನು ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆಯಲ್ವಾ? ಆತ್ಮ ಸಾಕ್ಷಿ ನನಗೆ ಗೊತ್ತಿರುತ್ತೆ. ನಾನು ಊಟ ಮಾಡ್ತಾ ಇದ್ದೇನೆ, ಪಕ್ಕದಲ್ಲಿ 10 ಜನ ಊಟ ಮಾಡಲಿ, ತಪ್ಪೇನಿದೆ? ಎಲ್ಲರ ಹಾರೈಕೆ ನಮಗೂ ಊಟ ಕೊಡುತ್ತೆ ದೇವರು. ಹಾಗಾಗಿ ನಾನು ಹೇಳೋದು, ಇಷ್ಟು ಜನದ ಮಧ್ಯನೂ ಎಲ್ಲೂ ಅವ್ರಿಗೆ ಆಶ್ಚರ್ಯ ಆಯ್ತು. ಮತ್ತೆ ಅವ್ರ ಬ್ರದರು ಗೋವಾದಲ್ಲಿದ್ದಾರಂತೆ, ಗೋವಾದಿಂದ ಫೋನ್ ಮಾಡಿ, ಗುರುಗಳೇ ಹ್ಯಾಟ್ಸಪ್ ಅಂತ. ನಾನೆಲ್ಲೂ ನೋಡ್ಲೇ ಇಲ್ಲ, ಹ್ಯಾಟ್ಸಪ್, ನನ್ನ ಮನೆಗೆ ಖಂಡಿತವಾಗ್ಲೂ ಗೋವಾಗೆ ಬಂದು ಹೋಗ್ಬೇಕು. ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ನಮ್ಮ ಬ್ರದರ್ ನಮ್ದು ಅಲ್ಲೇ ಚಿಕ್ಕಮನ್ನೂರಿಂದ, ಅವ್ರು ಇನ್ನೂ ಆ ಊರ್ನರೇ, ಗೋವಾದಲ್ಲಿದ್ದಾರೆ. ಸೊ ಹಾಗಾಗಿ ನಾನು ಹೇಳೋದು, ಇಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ಹೇಳ್ಬಿಡ್ತೀನಿ, ಇಲ್ಲಿ ಅದನ್ನ ರೆಡಿ ಮಾಡ್ಕೊಳ್ಳಿ. ಆ ಮನೆನ ರೆಡಿ ಮಾಡ್ಕೊಳ್ತಿದ್ದೀರಿ, 90% ಆಗಿದೆ. 90% ಆಗಿದೆ. ಒಂದು ಕೆಲಸ ಬಾಕಿ ಇದೆ, ಅದು ನಾಳೆಗೆ ಮುಗಿತದೆ. 90%. ನಾನು ಅಶ್ಯೂರೆನ್ಸ್ ಏನು ಕೊಡ್ತೀನಿ ಗೊತ್ತಾ ನಿಮಗೆ? ಬೆಳೆ ಬಹಳ ಚೆನ್ನಾಗಿ ಬರುತ್ತೆ. ಇಷ್ಟು ದಿನಕ್ಕೂ 3 ವರ್ಷಕ್ಕೂ ನೀನು ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ಬಹಳ ಚೆನ್ನಾಗಿ ಬರಲೇಬೇಕು. ಆಂಜನೇಯ ಸ್ವಾಮಿ ಖಂಡಿತವಾಗಲೂ ನಿಮಗೆ ಕೊಡ್ಲಪ್ಪ. ನೀವು ಚೆನ್ನಾಗಿದ್ರೆ ಖುಷಿ ಪಡೋ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೀನಿ, ಸರಿನಾ? ನೀನು ನಿಮ್ಮ ಕುಟುಂಬ ಸಮೇತ ಚೆನ್ನಾಗಿರ, ಓಕೆ, ಚೆನ್ನಾಗಿರ್ಬೇಕು.